ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ನೇರವಾಗಿ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸತೀಶ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಇವತ್ತು LPG ಗ್ಯಾಸ್ಗಳ ಒಂದು ಆಟೋ ಗ್ಯಾಸ್ಗಳ ಮೇಲೆ ಪರಿಣಾಮ ಬೀರುತ್ತದೆ. ಇವತ್ತು ನಾವು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಹೊರವಲಯದ ಒಂದು ಏನು ಏಜಸ್ ಗ್ಯಾಸ್ ಬಂಕ್ ಬಳಿ ಇದ್ದೀವಿ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಲಾಕ್ಡೌನ್ ಮಾದರಿ ರೀತಿಯಲ್ಲಿ ಇವತ್ತು ಏನು ಕಟ್ಟಿಗೆಗಳನ್ನು ಅಳವಡಿಸಿ ಬಂದ್ ಮಾಡಿರೋಂಥದ್ದು, ನೋ ಸ್ಟಾಕ್ ಅಂತ ಏನು ಬೋರ್ಡ್ಗಳು ಹಾಕಿ ಬಂದ್ ಮಾಡಿರೋಂಥದ್ದು. ಯಾಕಂದ್ರೆ ಆಟೋಗಳಿಗೆ LPG ಗ್ಯಾಸ್ ಸಿಗದೆ ಇವತ್ತು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿರೋದು. ಅದರ ಬೆನ್ನಲ್ಲೇ ಇವತ್ತು ಸಹ ನೀವು ನೋಡ್ಬೋದು ಆಟೋಗಳನ್ನು ಸಹ ಸಾಕಷ್ಟು ಇಲ್ಲೇ ಒಂದು ನಿಲುಗಡೆ ಮಾಡಿ ಏನು ಹೊರಟು ಹೋಗಿರೋಂಥದ್ದು. ಯಾರೋ ಒಬ್ಬ ವ್ಯಕ್ತಿ ಸಹ ಇಲ್ಲಿ ಈ ಪೆಟ್ರೋಲ್ ಬಂಕ್ ಬಳಿ ಇಲ್ಲ. ಯಾಕಂತಂದರೆ 2 ದಿವಸಗಳ ಆಗಿದೆ ಈ ಬಂಕ್ ಕ್ಲೋಸ್ ಆಗಿ. ಎಲ್ಲೂ ಆಟೋ ಗ್ಯಾಸ್ ಸಿಗದ ಹಿನ್ನೆಲೆ ಇವತ್ತು ಆಟೋಗಳು ಸಹ ಸಾಕಷ್ಟು ಸಾಲುಗಟ್ಟಿ ನಿಂತಿರೋಂಥದ್ದು, ಇಲ್ಲೇ ಬಿಟ್ಟೋಗಿರೋಂಥ ಪರಿಸ್ಥಿತಿ ಉದ್ಭವ ಆಗಿರೋಂಥದ್ದು. ಬ್ಯಾರಿಕೇಡ್ಗಳು ನೀವು ನೋಡ್ಬೋದು ಯಾವ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ಸಾಕಷ್ಟು ವಿಜುವಲ್ಸಲ್ಲಿ ತಾವು ಸಹ ನೋಡ್ತಿದ್ದೀರಿ ಇವತ್ತು. ಯಾಕಂತಂದರೆ ಎಲ್ಲೂ ಇಲ್ಲ, ಗ್ಯಾಸ್ ಇಲ್ಲದ ಪರಿಣಾಮ ದಿನನಿತ್ಯ ಪ್ರತಿ ಸಾವಿರಾರು ಆಟೋಗಳು ಇಲ್ಲಿ ಬಂದು ಗ್ಯಾಸನ್ನು ಫಿಲ್ ಮಾಡಿಸ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಗ್ಯಾಸ್ ಸಿಗದ ಪರಿಣಾಮ ಇವತ್ತು ಆಟೋಗಳನ್ನೇ ಇಲ್ಲೇ ಬಿಟ್ಟು ಹೊರಗಡೆ ಹೋಗಿರೋಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾಕಂತಂದ್ರೆ ಮಧ್ಯಪ್ರಾಚ್ಯ ಏನು ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ 63 ರೂಪಾಯಿ ಇದ್ದಂಥ ಗ್ಯಾಸ್ ಏಕಾಏಕಿ 105 ರೂಪಾಯಿ ಆಗಿರೋಂಥದ್ದು. ಇವತ್ತು ಅದರ ಒಂದು ಎಫೆಕ್ಟ್ ಇವತ್ತು 105 ರೂಪಾಯಿ ಆದರೂ ಸಹ ಆಟೋ ಒಂದು ಚಾಲಕರಿಗೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಸಾಕಷ್ಟು ಗ್ಯಾಸ್ ಸಿಗದ ಹಿನ್ನೆಲೆ ಇವತ್ತು ಈ ಸಂಪೂರ್ಣ ಲಾಕ್ಡೌನ್ ಮಾದರಿಯಲ್ಲಿ ಇವತ್ತು ಕ್ಲೋಸ್ ಮಾಡಿರೋಂಥ ರೀತಿ ಕಾಣ್ತಿರೋಂಥದ್ದು. ಸಾಕಷ್ಟು ನೀವು ಸಹ ನೋಡ್ತಿದ್ದೀರಿ ಇವತ್ತು. ಯಾಕಂದ್ರೆ ಈ ಗ್ಯಾಸ್ ಬಳಿ ಸಾಕಷ್ಟು ಏನು ಆಟೋಗಳಿಗೆ ಒಂದು ಗ್ಯಾಸ್ ಸಿಗದೆ ಬಿಟ್ಟೋಗಿರೋಂಥ ಪರಿಸ್ಥಿತಿ ಸಹ ನಾವು ನೋಡ್ತಿದ್ದೀವಿ. ಇನ್ನು ಮುಂದೆ ಆದರೂ ಸಹ ಏನು ಆಟೋ ಗ್ಯಾಸ್ ಸಿಗುತ್ತಾ ಅನ್ನೋದು ಸಹ ನಾವು ಕಾದು ನೋಡಬೇಕಾಗಿರುತ್ತೆ. ಯಾಕಂತಂದರೆ ಇವತ್ತು ಸಾವಿರಾರು ಆಟೋಗಳಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಣಿಜ್ಯ ನಗರ ಅಂತ ಪ್ರಖ್ಯಾತಿಯಾಗಿರುವ ಚಿಂತಾಮಣಿ ನಗರದಲ್ಲಿ ಈ ಒಂದು ಏನೋ ಒಂದು ಗ್ಯಾಸ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿರೋದು. ಮುಂದಿನ ದಿನಗಳಲ್ಲಿ ಈ ಒಂದು ಆಟೋ ಚಾಲಕರಿಗೆ ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತ ನಾವು ನೀವು ಸಹ ಕಾದು ನೋಡಬೇಕಾಗಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.